ಹಲೋ ಫ್ರೆಂಡ್ಸ್, ಪೆಸರಟ್ಟು ಗ್ರೀನ್ ಗ್ರಾಮ್ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದು ತುಂಬಾ ಸಿಂಪಲ್ ಆದ ರೆಸಿಪಿ ಫ್ರೆಂಡ್ಸ್. 1/4 ಕಿಲೋ ಹೆಸರು ಕಾಳು ಇದ್ದರೆ ಸಾಕು, 4-5 ಟೇಬಲ್ ಸ್ಪೂನ್ ಅಕ್ಕಿ ಇದ್ದರೆ ಸಾಕು. ಪೆಸರಟ್ಟು ದೋಸೆ ತುಂಬಾ ಸಿಂಪಲ್ ಆಗಿ ಮಾಡುವ ದೋಸೆ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ಚೆನ್ನಾಗಿ 4-5 ಟೈಮ್ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೀರನ್ನು ಹಾಕಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ನೀರನ್ನು ಹಾಕಿ ಒಂದು ರಾತ್ರಿ ನೆನೆ ಇಟ್ಟರೆ ಬೆಳಗ್ಗೆ ರುಬ್ಬಿಕೊಳ್ಳಬೇಕು, ಅಥವಾ ಬೆಳಗ್ಗೆ ನೆನೆ ಇಟ್ಟರೆ ನೈಟ್ ರುಬ್ಬಿಕೊಳ್ಳಿ. ರುಬ್ಬಿದ ತಕ್ಷಣವೇ ಇದು ಪೆಸರಟ್ಟು ದೋಸೆ ಮಾಡುವುದು ತುಂಬಾ ಸಿಂಪಲ್ ಆದ ರೆಸಿಪಿ ಫ್ರೆಂಡ್ಸ್. ಮಿಕ್ಸಿ ಜಾರಿಗೆ ಹೆಸರು ಕಾಳನ್ನು ಹಾಗೂ ಅಕ್ಕಿ, ನೆನೆ ಇಟ್ಟ ಅಕ್ಕಿಯನ್ನು ಇದಕ್ಕೆ ಹಾಕಿ, ಇದಕ್ಕೆ 2 ಹಸಿ ಮೆಣಸಿಕಾಯನ್ನು ಹಾಕಿ, ಹಾಗೆ ಒಂದು ಅರ್ಧ ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಒಣ ಮೆಣಸಿನಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಸ್ವಲ್ಪ ಕರಿಬೇವನ್ನು ಹಾಕಿ, 1 ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅಥವಾ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಿ ಫ್ರೆಂಡ್ಸ್. ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಅಥವಾ 1 ಟೇಬಲ್ ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕಿ, ನಿಮಗೆ ಎಷ್ಟು ಬೇಕಷ್ಟು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ನುಣ್ಣಗೆ ರುಬ್ಬಿಕೊಳ್ಳಬೇಕು ಫ್ರೆಂಡ್ಸ್. ಹಾಗೆ ಇದನ್ನು ರುಬ್ಬಿಕೊಳ್ಳಿ. ಒಂದೇ ರೌಂಡಲ್ಲಿ ಮುಗಿಯೋದಿಲ್ಲ, ಇನ್ನೊಂದು ಟೈಮಲ್ಲಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಇಂಗನ್ನು ಹಾಕಿ, ಇದನ್ನು ಕೂಡ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ನೋಡಿ, ಪೆಸರಟ್ಟು ಗ್ರೀನ್ ಗ್ರಾಮ್ ದಾಲ್ ದೋಸೆ ಮಾಡುವುದು ಹಿಟ್ಟು ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ಒಂದು ಹಿಟ್ಟು ಗಟ್ಟಿ ಎನಿಸಿದರೆ ಸ್ವಲ್ಪ 1/4 ಕಪ್ಪಿನಷ್ಟು ನೀರನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈ ಥರದಲ್ಲಿ. ಇದಕ್ಕೇನು ಸೋಡಾ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾದ ದೋಸೆ ಬರುತ್ತೆ ಪೆಸರಟ್ಟು ದೋಸೆ. ಇದು ಆಂಧ್ರ ಸೈಡಲ್ಲಿ ತುಂಬಾ ಫೇಮಸ್ ಆದ ರೆಸಿಪಿ ಫ್ರೆಂಡ್ಸ್. ಇದಕ್ಕೆ ಮೇಲೆ ದೋಸೆಗೆ ಪೆಸರಟ್ಟಿಗೆ ಹಾಕುವುದಕ್ಕೆ ಒಂದು ಪಾತ್ರೆಯನ್ನು ಇಟ್ಟುಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ, 1 ಈರುಳ್ಳಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ತುರಿದ ಕ್ಯಾರೆಟನ್ನು ಹಾಕಿ ಲೈಟಾಗಿ ಫ್ರೈ ಮಾಡಿಕೊಳ್ಳಿ. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ. ಹಸಿ ಬಿಸಿನೇ ಇರಬೇಕು. ಆ ಥರದಲ್ಲಿ ಇದನ್ನು ಚೆನ್ನಾಗಿ ಈ ಥರದಲ್ಲಿ ಫ್ರೈ ಮಾಡಿಕೊಳ್ಳಿ. ಇದು ಒಂದು ಥರದಲ್ಲಿ. ಇನ್ನೊಂದು ಥರ ಅಂದರೆ ಹಸಿ ಈರುಳ್ಳಿನೇ ಹಾಕಿಕೊಳ್ಳಬಹುದು. ನೋಡಿ, ಈ ಥರದಲ್ಲಿ ಇವಾಗ ಮಸಾಲ ರೆಡಿಯಾಗಿದೆ. ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಂಚಿಗೆ ಈ ಪೆಸರಟ್ಟು ದೋಸೆ ಹಾಕಿಕೊಳ್ಳಿ. ನೋಡಿ, ಈ ಥರದಲ್ಲಿ ಹಾಕಿ, ನಿಮಗೆ ಎಣ್ಣೆ ಬೇಕಂದ್ರೆ ಸ್ವಲ್ಪ ಮೇಲೆ ಹಾಕಿ, ಇಲ್ಲಂದರೆ ಸ್ಕಿಪ್ ಮಾಡಿ. ಇದಕ್ಕೆ ನಾವು ಮಿಕ್ಸ್ ಮಾಡಿ ಫ್ರೈ ಮಾಡಿ ಇಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಿ. ನೋಡಿ, ಈ ಥರದಲ್ಲಿ ಹಾಕಿ, ಹೀಗೆ ಫುಲ್ಲಾಗಿ ಹಾಕಿಕೊಳ್ಳಬೇಕು. ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದು ತುಂಬಾ ಹೆಲ್ತಿಕರವಾದ ಪ್ರೋಟೀನ್ ಇರುವ ಪೆಸರಟ್ಟು ದೋಸೆ ಫ್ರೆಂಡ್ಸ್. ತುಂಬಾ ಸುಲಭವಾದ ರೆಸಿಪಿ ಫ್ರೆಂಡ್ಸ್. ಆಲ್ರೆಡಿ ಬೇಯ್ದಿರುತ್ತೆ, ಇದು ಸ್ವಲ್ಪ ಬೇಯಿಸಿಕೊಳ್ಳಿ. ಪೆಸರಟ್ಟು ದೋಸೆ ರೆಡಿಯಾಗಿದೆ ನೋಡಿ. ಈ ಥರದಲ್ಲಿ ಇದು ಚೆನ್ನಾಗಿ ಕೆಳಗಡೆ ಬೆಂದ ಮೇಲೆ ದೋಸೆಯನ್ನು ತೆಗಿಬೇಕು ಫ್ರೆಂಡ್ಸ್. ನೋಡಿ, ಪೆಸರಟ್ಟು ದೋಸೆ ರೆಡಿ. ಇದು ಮೊದಲಿಗೆ ಒಂದು ವಿಧಾನ. ಅದೇ ಟೈಪಲ್ಲಿ ಹಸಿ ಈರುಳ್ಳಿ, ಹಸಿ ಮೆಣಸಿನಕಾಯಿ ಹಾಗೂ ಕ್ಯಾರೆಟ್ ತುರಿಯನ್ನು ಹಾಕಿ ತರಕಾರಿ ಹಸಿದೇ ಹಾಕಿಕೊಳ್ಳಬೇಕು, ಈರುಳ್ಳಿ ಹಾಗೂ. ಈಗ ದೋಸೆಯನ್ನು ಹಾಕಿ, ಪೆಸರಟ್ಟನ್ನು ಹಾಕಿ ನೋಡಿ. ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ. ಈ ಥರದಲ್ಲಿ ಎಣ್ಣೆಯನ್ನು ಹಾಕಿ ಇದು ಸ್ವಲ್ಪ ಬೇಯಲು ಬಿಡಿ, ಕ್ಯಾಪನ್ನು ಮುಚ್ಚಿ ಬೇಯಲು ಬಿಡಿ. ಹಾಗೆ ಮನೆಯಲ್ಲಿದ್ದ ಕೆಂಪು ಮೆಣಸಿನಕಾಯಿ ಚಟ್ನಿ, ರೆಡ್ ಚಿಲ್ಲಿ ಚಟ್ನಿ ಇರುತ್ತೆ ದೋಸೆಗೆ ಹಂಚುವುದಕ್ಕೆ, ಆ ಚಟ್ನಿಯನ್ನು ಇದಕ್ಕೆ ಹಚ್ಚಬೇಕು. ಅಥವಾ ಇಲ್ಲಾಂದರೆ ಬೇಡ, ಪರವಾಗಿಲ್ಲ, ಹಚ್ಚುವುದಕ್ಕೆ ಹೋಗಬೇಡಿ. ನೋಡಿ, ಈ ಥರದಲ್ಲಿ ಇದನ್ನು ಹಚ್ಚಿ ನಾವು ಕಟ್ ಮಾಡಿಟ್ಟುಕೊಂಡ ಹಸಿ ಈರುಳ್ಳಿ ಹಾಗೂ ಹಸಿ ಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿಕೊಂಡ ಹಸಿ ಮೆಣಸಿನಕಾಯಿ, ಕರಿಬೇವು, ತುರಿದಿಟ್ಟುಕೊಂಡ ಕ್ಯಾರೆಟನ್ನು ಇದರ ಮೇಲೆ ಹಾಕಿ
ನೋಡಿ ಈ ಥರದಲ್ಲಿ ಇದರ ಮೇಲೆ ಹಾಕಿಕೊಳ್ಳಿ. ಇದು ಒಂಥರ ಟೇಸ್ಟ್ ಡಿಫ್ರೆಂಟೇ ಇರುತ್ತೆ ಫ್ರೆಂಡ್ಸ್. ಅದು ಬೇಯಿಸಿದ ಈರುಳ್ಳಿ, ಇದು ಬೇಯಿಸದೇ ಇದ್ದ ಈರುಳ್ಳಿ ಅಷ್ಟೇ, ಆದರೆ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ನೋಡಿ ಈ ಥರದಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಸ್ವಲ್ಪ ಇದರ ಮೇಲೆ ಕ್ಯಾಪನ್ನು ಮುಚ್ಚಿ ಇದನ್ನು ಕೂಡ 1 ನಿಮಿಷ ಬೇಯಿಸಿ. ನೋಡಿ ಇವಾಗ ಹಸಿ ಈರುಳ್ಳಿ ಪೆಸರಟ್ ರೆಡಿ. ಇದು ತುಂಬಾ ಸಿಂಪಲ್ ಆದ ರೆಸಿಪಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಹೊಸದಾಗಿ ನೋಡ್ತಿರೋ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.